ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ರಕ್ಷಣಾ ರಫ್ತು ಕ್ರಾಂತಿ. ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ನಿಮಗೆ ನಿಜಕ್ಕೂ ಅಚ್ಚರಿಯನ್ನು ತರಿಸುತ್ತದೆ. ಭಾರತ ಒಂದು ಕಾಲದಲ್ಲಿ ರಷ್ಯಾ ಮತ್ತು ಸೋವಿಯತ್ ಶಸ್ತ್ರಾಸ್ತ್ರಗಳನ್ನು ಅತಿ ಹೆಚ್ಚು ಖರೀದಿಸುತ್ತಿದ್ದ ದೇಶ. ಈಗ ಅದೇ ರಷ್ಯಾದ ಮಾರ್ಕೆಟನ್ನು ಸವಾಲು ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಮತ್ತು ಇದನ್ನು ಹೇಳುತ್ತಿರುವವರು ಯಾರೋ ಅಲ್ಲ, ಖುದ್ದು ರಷ್ಯಾದ ಪತ್ರಕರ್ತ ಮತ್ತು ರಾಜಕೀಯ ವಿಶ್ಲೇಷಕರಾದ ವಾಸಿಲಿ ಗೊಲೊವ್ನಿನ್ ಅವರು. ಹಾಗಾದರೆ ನಿಜವಾಗಿಯೂ ಏನು ನಡೀತಿದೆ? ಭಾರತ ಹೇಗೆ ಈ ಮಟ್ಟಕ್ಕೆ ತಲುಪಿತು? ಬನ್ನಿ ಒಂದೊಂದಾಗಿ ನೋಡೋಣ. ಸಂಖ್ಯೆಗಳ ಕತೆ. ಮೊದಲು ಸಂಖ್ಯೆಗಳ ಬಗ್ಗೆ ಮಾತನಾಡೋಣ, ಯಾಕಂದರೆ ಇಲ್ಲಿ ಸಂಖ್ಯೆಗಳೇ ಎಲ್ಲವನ್ನೂ ಹೇಳುತ್ತದೆ. ಇತ್ತೀಚಿನ ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ಸುಮಾರು 38,400 ಕೋಟಿ ರೂಪಾಯಿಗಳು, ಅಂದರೆ ಸರಿ ಸುಮಾರು $4.8 ಬಿಲಿಯನ್ ಅನ್ನು ತಲುಪಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಬರೋಬ್ಬರಿ 60ರಷ್ಟು ಹೆಚ್ಚಳವಾಗಿದೆ. ಆದರೆ ನಿಜವಾದ ಅಚ್ಚರಿ ಇರೋದು ಇಲ್ಲೇ. ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಅವಧಿಯಲ್ಲಿ ಭಾರತದ ರಕ್ಷಣಾ ರಫ್ತು ಬರೋಬ್ಬರಿ 56 ಪಟ್ಟು ಹೆಚ್ಚಾಗಿದೆ. 56 ಪಟ್ಟು. ಇದು ಬೆಳವಣಿಗೆ ಅಲ್ಲ ಸ್ನೇಹಿತರೆ, ಇದೊಂದು ಪರಿವರ್ತನೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಭಾರತ ಇದೀಗ ವಿಶ್ವದ ಟಾಪ್ 25 ಶಸ್ತ್ರಾಸ್ತ್ರ ರಫ್ತುದಾರ ದೇಶಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಸಾರ್ವಜನಿಕ ವಲಯದ ಉದ್ಯಮಗಳಿಂದ ರಫ್ತು %151ರಷ್ಟು ಬೆಳೆದಿದ್ದು, ಖಾಸಗಿ ಕ್ಷೇತ್ರ ಕೂಡ ಭರದಿಂದ ಸಾಗಿದೆ. ಹೊಸ ಮಾರ್ಕೆಟ್ಗಳು, ಹೊಸ ಗೆಳೆಯರು. ಇನ್ನು 2020ರ ನಂತರ ಭಾರತ ಯಾವ ಹೊಸ ದೇಶಗಳಿಗೆ ಕಾಲಿಟ್ಟಿದೆ ಅಂತ ನೋಡಿ. ಇದು ನಿಮಗೆ ನಿಜಕ್ಕೂ ಆಶ್ಚರ್ಯವನ್ನು ತರಿಸುತ್ತದೆ. ಫಿಲಿಪೈನ್ಸ್ ಇಂದು ಭಾರತದ ಅತಿದೊಡ್ಡ ರಕ್ಷಣಾ ಆಮದುದಾರ ದೇಶವಾಗಿ ಹೊರಹೊಮ್ಮಿದೆ. ಒಟ್ಟು ರಫ್ತಿನ %40ರಷ್ಟು ಅಲ್ಲಿಗೆ ಹೋಗುತ್ತಿದೆ. ಮುಖ್ಯ ಕಾರಣ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅದಕ್ಕಾಗಿ ಮಾಡಿದ ಒಪ್ಪಂದ ಏನಿದ್ದರೂ $375 ಮಿಲಿಯನ್, %32ರಷ್ಟು ಪಾಲಿನೊಂದಿಗೆ 2ನೇ ಸ್ಥಾನದಲ್ಲಿ ಅರ್ಮೇನಿಯಾ ಇದೆ. ಹಾಗೂ ವಿಯೆಟ್ನಾಂ %11ರಷ್ಟು ಪಾಲಿನೊಂದಿಗೆ 3ನೇ ಸ್ಥಾನದಲ್ಲಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಗಮನಿಸಿ. ಕೇವಲ 5 ವರ್ಷಗಳ ಹಿಂದೆ ಈ 3 ದೇಶಗಳಲ್ಲಿ ಭಾರತದ ರಕ್ಷಣಾ ರಫ್ತಿನ ಯಾವ ಕುರುಹು ಇರಲಿಲ್ಲ, ಶೂನ್ಯ. ಈಗ ನೋಡಿ ಎಲ್ಲಿಗೆ ಬಂದಿದ್ದೀವಿ. ಅಷ್ಟೇ ಅಲ್ಲ, ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ ಕೂಡ ಇನ್ನಷ್ಟು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಮತ್ತು ತಮ್ಮ ನೌಕಾಪಡೆಯ ಯುದ್ಧ ನೌಕೆಗಳಿಗಾಗಿ ಚರ್ಚೆಯನ್ನು ನಡೆಸುತ್ತಿವೆ. ಅರ್ಮೇನಿಯಾ ಪ್ರಕರಣ ರಷ್ಯಾಕ್ಕೆ ನೇರ ಸವಾಲು. ಈಗ ಅರ್ಮೇನಿಯಾ ಬಗ್ಗೆ ಸ್ವಲ್ಪ ಹೆಚ್ಚು ಮಾತನಾಡೋಣ ಸ್ನೇಹಿತರೆ, ಯಾಕಂದರೆ ಇದು ತುಂಬ ಮಹತ್ವದ ಬೆಳವಣಿಗೆ. ಅರ್ಮೇನಿಯಾ ಹಿಂದಿನಿಂದಲೂ ತನ್ನ ಮಿಲಿಟರಿ ಅಗತ್ಯಗಳಿಗಾಗಿ ರಷ್ಯಾವನ್ನೇ ಅವಲಂಬಿಸಿತ್ತು. ಆದರೆ ಅಜರ್ಬೈಜಾನ್ ಜೊತೆ ನಡೆದ ಸಂಘರ್ಷದ ನಂತರ ಅದರ ಲೆಕ್ಕಾಚಾರ ಬದಲಾಯಿತು. ರಷ್ಯಾ ಅಗತ್ಯ ಸಮಯದಲ್ಲಿ ಸ್ಪಂದಿಸಲಿಲ್ಲ, ಯಾಕಂದರೆ ರಷ್ಯಾ ಈಗ ತನ್ನ ಎಲ್ಲ ಸಂಪನ್ಮೂಲಗಳನ್ನು ಉಕ್ರೇನ್ ಯುದ್ಧಕ್ಕೆ ತೊಡಗಿಸಿಕೊಂಡಿದೆ. ಹಾಗಾಗಿ ಅರ್ಮೇನಿಯಾ ತಿರುಗಿ ಭಾರತದ ಕಡೆ ನೋಡಿತು. ಭಾರತದ ಪಿನಾಕಾ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಮತ್ತು ಆಕಾಶ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆ, ಇವೆರಡು ಅರ್ಮೇನಿಯಾ ತನ್ನ ರಕ್ಷಣೆಗಾಗಿ ಆರಿಸಿಕೊಂಡ ಆಯ್ಕೆಗಳು. ಇದು ಕೇವಲ ಒಂದು ಶಸ್ತ್ರಾಸ್ತ್ರ ಖರೀದಿ ಅಲ್ಲ, ಇದು ಸೋವಿಯತ್ ನಂತರದ ಜಗತ್ತಿನಲ್ಲಿ ರಷ್ಯಾದ ಪ್ರಭಾವ ಕ್ಷೀಣಿಸುತ್ತಿರುವ ಸ್ಪಷ್ಟ ಸಂಕೇತವಾಗಿದೆ. ಭಾರತ ಇಷ್ಟು ದೂರ ಬಂದದ್ದು ಹೇಗೆ? ಸ್ನೇಹಿತರೆ, ಇದಕ್ಕೆ ಉತ್ತರ ಇರೋದು 2 ಕಡೆ. ಆತ್ಮನಿರ್ಭರ ಭಾರತ ಮತ್ತು ಜಾಣ ರಾಜತಾಂತ್ರಿಕತೆ. ಒಂದೆಡೆ ಭಾರತ ತನ್ನ ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದೆ, ಮತ್ತೊಂದೆಡೆ ಜಗತ್ತಿಗೆ ವಿಶ್ವಾಸಾರ್ಹ ಪೂರೈಕೆದಾರನಾಗಿ ಹೊರಹೊಮ್ಮುತ್ತಿದೆ. ಫಿರಂಗಿಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ನವರೆಗೆ ಭಾರತದ ರಕ್ಷಣಾ ಉತ್ಪನ್ನಗಳು ಇದೀಗ
80%ಕ್ಕೂ ಹೆಚ್ಚು ದೇಶಗಳನ್ನು ತಲುಪುತ್ತಿವೆ. ಜಾಗತಿಕ ವಿಶ್ಲೇಷಕರು ಇದನ್ನು ಬಹಳ ನಿಕಟವಾಗಿ ಗಮನಿಸುತ್ತಿದ್ದಾರೆ. ಭಾರತ, ಏಷ್ಯಾ ಮತ್ತು ಅದರಾಚೆ ರಷ್ಯಾದ ದೀರ್ಘಕಾಲೀನ ಮಾರ್ಕೆಟ್ ಪ್ರಾಬಲ್ಯಕ್ಕೆ ಯಾವ ರೀತಿ ಸವಾಲು ಹಾಕಲಿದೆ ಎಂದು. ಸ್ನೇಹಿತರೆ, ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಭಾರತ ಇಂದು ಮಾರಾಟ ಮಾಡುವ ಸ್ಥಿತಿಗೆ ಬಂದಿದೆ. ಇದು ಸಣ್ಣ ಸಾಧನೆ ಅಲ್ಲ, ಇದು ಭಾರತದ ರಕ್ಷಣಾ ಉದ್ಯಮದ ಪಕ್ವತೆಯ ಸ್ಪಷ್ಟ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.